ಶ್ರೀಕಾಳಹಸ್ತೇಶ್ವರಾಯ ನಮಃ. ಮಾರುತಿ ಜ್ಯೋತಿಷ್ಯಾಲಯ. ಇವತ್ತು ವಿಚಾರವೇನೆಂದರೆ ಆಂಜನೇಯ ಸ್ವಾಮಿದು ಹನುಮದ್ವತಂ ಯಾವಾಗ ಬರುತ್ತದೆ, ಅದರಿಂದ ಪ್ರಯೋಜನಗಳೇನು ಅನ್ನೋ ವಿಚಾರವಾಗಿ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಈ ಹನುಮಧ್ವಜಂ ಅಂದರೆ ನಮಗೆ ದುಷ್ಟಗ್ರಹಗಳಿಂದ ತೊಂದರೆಗಳು, ಮನೆಯಲ್ಲಿ ಯಾವ್ಯಾವ ಅಡಚಣೆಗಳು, ಭೂತಪ್ರೇತಗಳ ಆವಾಹನೆ, ಕೆಟ್ಟ ವ್ಯವಹಾರಗಳು, ಯಾರೋ ಏನೋ ಕೆಡುಕು ಮಾಡಿರೋದು, ಮನೆಯಲ್ಲಿ ಆರೋಗ್ಯದಲ್ಲಿ ಏರುಪೇರಾಗೋದು, ದುಷ್ಟವು ಏನೇನು ಮಾಡಿರ್ತಾರೋ ಕೆಟ್ಟವೆಲ್ಲ ನಡೆಯೋದು ಈ ದುಷ್ಟ ಜನಗಳಿಂದ. ಇವೆಲ್ಲ ನಿವಾರಣೆ ಆಗಬೇಕು ಅಂದರೆ ನಾವು ಅಲ್ಲಿ ಹೋಗೋದು, ಇದು ಮಾಡ್ಕೊಂಬರೋದು, ಇಲ್ಲಿ ಹೋಗಿ ಅದು ಮಾಡ್ಕೊಂಬಂದು ಏನು ಮಾಡಿದ್ರೂ ಆಗ್ತಾ ಇರಲ್ಲ. ಇದಕ್ಕೆಲ್ಲ ನಮಗೆ ಸೊಲ್ಯೂಷನ್ ಒಂದು ಜಾಗದಲ್ಲಿ ಸಿಗುತ್ತೆ. ಯಾವತ್ತು ಅಂದರೆ ನಮಗೆ ಡಿಸೆಂಬರ್ 2ನೇ ತಾರೀಕು ಮಂಗಳವಾರ ಹನುಮದ್ವತಂ ಬರ್ತಾ ಇದೆ. ಆವತ್ತು ದಿವಸ ನೀವು ಶ್ರದ್ಧಾಭಕ್ತಿಯಿಂದ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ ಆಂಜನೇಯ ಸ್ವಾಮಿದು ಎಲ್ಲಿದೆಯೋ ಅಲ್ಲಿ ಹೋಗಿ ಅಭಿಷೇಕಗಳನ್ನು ಮಾಡಿಸಿ, ಆ ಅಭಿಷೇಕದ ನೀರನ್ನು ನಿಮ್ಮ ಮೇಲೆ ಹಾಕಿದರೆ ಭೂತ ಹಿಡಿದಿರಲಿ, ದೆವ್ವ ಹಿಡಿದಿರಲಿ, ಗ್ರಹಶ್ರೇಷ್ಠ ಆಗಿರಲಿ, ಮನಕ್ಕೆ ಕೆಡಕಾಗಿರಲಿ, ಮಕ್ಕಳು ಓದ್ದಿರ ಇರಲಿ, ಮದುವೆಗಳಾಗದಿರ ಇರಲಿ, ಮಕ್ಕಳಾಗದಿರ ಇರಲಿ, ಉದ್ಯೋಗದಲ್ಲಿ ತೊಂದರೆ ಇರಲಿ, ಪ್ರಮೋಷನ್ ಇಲ್ದಿರ ಇರಲಿ, ಇವೆಲ್ಲವೂ ಬರೆಯೋ ಸಮಯ ಆಗೋಗ್ತದೆ. ಯಾಕಂದರೆ ಅಷ್ಟು ಪವರ್ಫುಲ್ಲು ಆ ಆಂಜನೇಯ ಸ್ವಾಮಿಗೆ ಶ್ರೀರಾಮಚಂದ್ರ ಕೊಟ್ಟಿರೋ ವರ. ಯಾವುದೇ ಆಗಲಿ ನಾವು ಧ್ಯಾನಿಸಬೇಕಾದರೆ ಮೊದಲು ನಾವು ಶ್ರೀ ಆಂಜನೇಯ ಸ್ವಾಮಿನ ಧ್ಯಾನಿಸಿ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ನಮಗೆ ಶ್ರೀ ವಿಶ್ವಾಸನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದಲ್ಲಿ ಅಂದರೆ ಮಂಗಳವಾರ ದ್ವಾದಶಿ ತಿಥಿ ಆವತ್ತು ಶ್ರೀ ಹನುಮದ್ವತಂ ಬರ್ತಾ ಇದೆ. ಆ ದಿವಸ ನೀವು ದೇವಸ್ಥಾನಕ್ಕೆ ಶ್ರದ್ಧಾಭಕ್ತಿಯಿಂದ ಹೋಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಬನ್ನಿ. ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಇದರಲ್ಲಿ ಸಂದೇಶವಿಲ್ಲ, ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಕೆಡುಕು ಮಾಡಿದರೆ ಮಾತ್ರ ಅತಿ ಫಾಸ್ಟವಾಗಿ ನಿವಾರಣೆ ಆಗುತ್ತದೆ. ಬುದ್ಧಿಭ್ರಮಣೆಯಾಗಿದ್ದರೆ ಅದು ನಿವಾರಣೆ ಆಗುತ್ತದೆ. ಅವರನ್ನು ಕರ್ಕೊಂಡೋಗಿ ಆರೋಗ್ಯದಲ್ಲಿ ಏರುಪೇರಿರೋವರಿಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿರೋ ನೀರನ್ನು ತಂದು ಹಾಕಿದರೆ ಆರೋಗ್ಯ ಒಳ್ಳೆಯದಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ತೊಂದರೆ ಇದ್ದರೆ, ವಿದ್ಯೆಯಿಂದ ಅಡಚಣೆ ಆಗ್ತಾ ಇದ್ದರೆ ಆ ದಿವಸ ಆಂಜನೇಯ ಸ್ವಾಮಿ ನೀರನ್ನು ತಂದು ಅವ್ರ ಮೇಲೆ ಹಾಕಿ ಮತ್ತು ಸ್ವಲ್ಪ ಕುಡಿಸಿದರೆ ಆ ನೀರನ್ನು ಅವರು ಜ್ಞಾನ ಅನ್ನೋದು ಅಷ್ಟು ಬೇಗವಾಗಿ ಆಗುತ್ತದೆ. ಮನೆಯಲ್ಲಿ ಯಾರಾದರೂ ಕೆಡುಕು ಮಾಡಿ ಇಟ್ಟಿದ್ದರೆ ಆ ಆಂಜನೇಯ ಸ್ವಾಮಿ ನೀರನ್ನು ತಂದು ಮನೆ ಸುತ್ತಲೂ ಹಾಕಿದರೆ ನಮಗೆ ಅತಿ ಶೀಘ್ರವಾಗಿ ಪರಿಹಾರ ಸಿಗುತ್ತದೆ. ನಮಗೆ ಆರೋಗ್ಯದಲ್ಲಿ ಎಲ್ಲೋದ್ರೂ ವಾಸಿ ಆಗ್ತಾ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ ನೀರು ಮತ್ತು ಅದನ್ನು ನಾವು ಪೋಷಣೆ ಮಾಡಿಕೊಂಡ್ರೆ ಅತಿ ಶೀಘ್ರವಾಗಿ ಪರಿಹಾರ ಅದು ಆಗುತ್ತದೆ. ಆದ್ದರಿಂದ ತಪ್ಪದೆ ಎಲ್ಲರೂ ಈ 2ನೇ ತಾರೀಕು 12ನೇ ತಿಂಗಳು 2025ರಲ್ಲಿ ಮಂಗಳವಾರ ಶ್ರೇಷ್ಠವಾದ ದಿವಸ, ಮಂಗಳಗ್ರಹ ಆವಾಹನ ದಿವಸ, ಆವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಾರ್ಯಗಳು ಜಯ ಮಾಡಿಕೊಂಡು ಬನ್ನಿ. ನಿಮ್ಮ ಕುಟುಂಬಕ್ಕೆ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ, ಸೀತಾರಾಮ ಆಂಜನೇಯ ಸ್ವಾಮಿ ಆಶೀರ್ವಾದದಿಂದ ಸರ್ವ ಕಾರ್ಯಗಳು ವಿಜಯವಾಗಲಿ. ಎಲ್ಲ ಕಾರ್ಯಗಳಲ್ಲೂ ನಿಮಗೆ ಜಯವನ್ನು ಆಗಲಿ ಎಂದು ಶ್ರೀ ಆಂಜನೇಯನ ಆಶೀರ್ವಾದದಿಂದ ಸರ್ವ ಕಾರ್ಯಗಳು ವಿಜಯವಾಗುತ್ತದೆ. ಆದ್ದರಿಂದ ಎಲ್ಲರೂ ಹೋಗ್ಬಿಟ್ಟು ಬನ್ನಿ, ಎಲ್ಲ ಒಳ್ಳೆಯದಾಗಲಿ. ಆ ಶ್ಲೋಕದಿಂದ ಹರಿ ಮರ್ಕಟ ಮರ್ಕಟಾಯ ನಮಃ ಅಂದರೆ ಅದಕ್ಕಷ್ಟು ಪವರ್ಫುಲ್ ಮ್ಯಾಗ್ನೆಟ್ ಇರುತ್ತದೆ. ಅದರ ಜೊತೆಯಲ್ಲಿ ಮನೋಜಪಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿರ್ವಾತಾವರಿಷ್ಟಂ ವಾತಾತ್ಭಜಂ ವಾನರ ಯಥಾಮುಖಂ ಶ್ರೀರಾಮದೂತಂ ಶಿರಸಾ ಶರಣಂ ಶರಣಂ ಪ್ರಪದ್ಯೆ. ಈ ಶ್ಲೋಕವನ್ನು ನೀವು ಪಠನೆ ಮಾಡ್ತಾಯಿರಿ. ಆರೋಗ್ಯ ಹನುಮಂತ ಅವಶ್ಯಂ ಕುರು, ವಿದ್ಯಾ ಹನುಮಂತ ಅವಶ್ಯಂ ಕುರು, ಆಯುಷ್ಯ ಹನುಮಂತ ಅವಶ್ಯಂ ಕುರು, ಅಷ್ಟ ಐಶ್ವರ್ಯಾಭಿ ಸಿದ್ಧಿರಸ್ತು ಹನುಮಂತ ಅವಶ್ಯಂ ಕುರು. ಇದನ್ನು ನೀವು ಪಠನೆ ಮಾಡ್ತಾ ಇದ್ದರೆ ಕೂಡ ಎಲ್ಲ ಕಾರ್ಯಗಳು ಜಯವಾಗುತ್ತದೆ. ಯಾವೇ ಕೆಲಸಗಳು ನಿಂತೋಗಿದ್ರೇನು, ಭೂಮಿ ತೆಗೆದಿದ್ರೇನು, ಮನೆ ಕಟ್ಟೋಕ್ಕಾಗದಿರ ನಿಂತೋಗಿದ್ರೇನು, ಎಲ್ಲದಕ್ಕೂ 2ನೇ ತಾರೀಕು ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಪೂಜೆಗಳನ್ನು ಮಾಡಿಸಿಕೊಂಡು ಬಂದು ನೀವೆಲ್ಲದಕ್ಕೂ ಪೋಷಣೆ ಮಾಡಿ ಎಲ್ಲವೂ ಜಯವಾಗುತ್ತದೆ. ಜೈ ಶ್ರೀರಾಮ ಪ್ರಭು.